ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ MLP ಹುಡುಗ. ಇವತ್ತಿನ ಕ್ಲಾಸ್ನಲ್ಲಿ ಏನು ನೋಡೋಣಂದ್ರೆ ಸಂವಹನ ಎಂದರೆ ಕಮ್ಯುನಿಕೇಷನ್. ಸಂವಹನದ ಅರ್ಥ, ಮೀನಿಂಗ್ ಆಫ್ ಕಮ್ಯುನಿಕೇಷನ್ ಅಂದ್ರೆ ಮಾತಿನ ಕಲೆಯಿಂದ, ಬರವಣಿಗೆಯ ಮೂಲಕ, ಚಿಹ್ನೆಗಳ ಸಹಾಯದಿಂದ ಅಥವಾ ಇನ್ಯಾವುದೋ ಮಾಧ್ಯಮಗಳ ಮೂಲಕ ಮಾಹಿತಿಯನ್ನು ಕೊಂಡುಕೊಳ್ಳುವ ಹಾಗೂ ತೆಗೆದುಕೊಳ್ಳುವ ಪ್ರಕ್ರಿಯೆಗೆ ಸಂವಹನ ಎಂದು ಕರೆಯುವರು. ಸಂವಹನದ ಅರ್ಥ ಆತ್ರಿ. ಸಂವಹನದ ಸ್ವರೂಪ, ನೇಚರ್ ಆಫ್ ಕಮ್ಯುನಿಕೇಷನ್. ಸಂವಹನಕ್ಕೆ ಇಂಗ್ಲಿಷ್ನಲ್ಲಿ ಕಮ್ಯುನಿಕೇಷನ್ ಎಂದು ಕರೆಯುತ್ತಾರೆ. ಕಮ್ಯುನಿಕೇಷನ್ ಶಬ್ದವು ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಕಮ್ಯುನಿಷ್ ಎಂದರೆ ತಿಳುವಳಿಕೆ, ಸಾಮಾನ್ಯ ಜ್ಞಾನ ಎಂದರ್ಥ. ಕಮ್ಯುನಿಕೇಷನ್ ಶಬ್ದ ಲ್ಯಾಟಿನ್ ಭಾಷೆಯ ಕಮ್ಯುನಿಕೇರ್ ಶಬ್ದದಿಂದ ತಯಾರಾಗಿದೆ ಅಥವಾ ಉದ್ಭವವಾಗಿದೆ. ಕಮ್ಯುನಿಕೇರ್ ಎಂದರೆ ಹಂಚುವುದು ಅಥವಾ ಭಾಗವಹಿಸುವುದು. ಇದೇ ರೀತಿ ಕಮ್ಯುನಿಕೇಷನ್ ಶಬ್ದ ಲ್ಯಾಟಿನ್ ಭಾಷೆಯ ಕಮ್ಯುನಿಕೇಷನ್ದಿಂದ ನಿರ್ಮಾಣವಾಗಿದೆ. ಕಮ್ಯುನಿಕೇಷನ್ ಎಂದರೆ ನೀಡುವುದು ಮತ್ತು ಹಂಚಿಕೊಳ್ಳುವುದು. ಒಟ್ಟಾರೆಯಾಗಿ ಸಂವಹನ ಎಂದರೆ ಶಬ್ದ, ಅಶಬ್ದ ಇವುಗಳ ಸಹಾಯದಿಂದ ನಮ್ಮ ಮನಸ್ಸಿನಲ್ಲಿರುವ ಭಾವನೆಗಳನ್ನು, ಮಾಹಿತಿ, ಸಂದೇಶವನ್ನು ಹಂಚಿಕೊಳ್ಳುವುದಕ್ಕೆ ಕಮ್ಯುನಿಕೇಷನ್ ಎಂದು ಕರೆಯುತ್ತಾರೆ. ಸಂವಹನದ ಬೇರೆ ಬೇರೆ ವಾಕ್ಯಗಳು. ಇದರಲ್ಲಿ ಪ್ರಮುಖವಾಗಿ ಭಾಳ ಜನ ಬರ್ತಾರೆ. ಯಾರಂದ್ರೆ ಡೆಲ್ ಅವರು ಬರ್ತಾರೆ, ಮೇಯರ್ ಅವರು ಬರ್ತಾರೆ, ಮಿಲ್ಲರ್ ಅವರು ಬರ್ತಾರೆ. ಇದರೊಳಗೆ ಪ್ರಮುಖವಾಗಿ ನಾವು ನೋಡೋದನ್ನು ಭರತ್ ಮುನಿ ಅವರು ನೋಡಿ ಬರ್ರಿ. ಭರತ್ ಮುನಿ ಇವರು ಭಾರತೀಯ ತತ್ವಜ್ಞಾನಿ. ಇವರು ನಾಟ್ಯಶಾಸ್ತ್ರ ಎಂಬ ಗ್ರಂಥವನ್ನು ಸಂಸ್ಕೃತ ಭಾಷೆಯಲ್ಲಿ ಕ್ರಿಸ್ತಪೂರ್ವ 200 ವರ್ಷಗಳ ಹಿಂದೆ ಬರೆದಿದ್ದಾರೆ. ಈ ಗ್ರಂಥದಲ್ಲಿ ಇವರು ಸಂವಹನದ ವಾಕ್ಯಗಳನ್ನು ಹೇಳಿದ್ದಾರೆ. ಸಂವಹನಕ್ಕೆ ಸಂಬಂಧಿಸಿದಂತೆ ಇವರು ಜಗತ್ತಿನ ಮೊದಲನೆಯ ಗ್ರಂಥವಾಗಿದೆ. ಭರತ್ ಮುನಿಯವರ ಪ್ರಕಾರ ಸಂವಹನ ಎಂದರೆ ಸಾಧಾರಣೀಕರಣ ಎನ್ನುವರು. ನಮ್ಮ ಮನಸ್ಸಿನಲ್ಲಿರುವ ಆಲೋಚನೆಗಳನ್ನು ಪ್ರಕಟಗೊಳಿಸುವ ಕ್ರಿಯೆ ಸಂವಹನ ಎಂದು ಕರೆಯುವರು. ಸಂವಹನಕ್ಕೆ ಸಾಧಾರಣೀಕರಣ ಎಂದು ಇನ್ನೊಂದು ಸಮಾನವಾದ ಶಬ್ದವನ್ನು ಭರತ್ ಮುನಿಯವರು ನೀಡಿದ್ದಾರೆ. ಅದೇ ರೀತಿಯಾಗಿ F.G. ಮೇಯರ್ ಸಂವಹನ ಎಂದರೆ ಅಕ್ಷರಗಳ, ಪದಗಳ ಹಾಗೂ ಸಂದೇಶಗಳ ಸಮ್ಮಿಲನ. ಇಲ್ಲಿ ಆಲೋಚನೆಗಳು ಹಾಗೂ ಅಭಿಪ್ರಾಯ ಸಂಪರ್ಕ ಹೊಂದುತ್ತವೆ. ಇದರಲ್ಲಿ ಒಬ್ಬರ ಆಲೋಚನೆಗಳು ಹಾಗೂ ಅಭಿಪ್ರಾಯಗಳನ್ನು ಇನ್ನೊಬ್ಬರಿಗೆ ತಿಳಿಸುವ ಕ್ರಿಯೆಗೆ ಸಂವಹನ ಎಂದು ಕರೆಯುವರು. ನೆಕ್ಸ್ಟ್ ಒನ್ ಡಾಕ್ಟರ್ ದೇವಲ್ ಎರಡು ವ್ಯಕ್ತಿಗಳ ನಡುವೆ ಅನುಭವ ಹಂಚಿಕೊಳ್ಳುವ ಕ್ರಿಯೆಗೆ ಸಂವಹನ ಎಂದು ತಿಳಿಸುತ್ತಾರೆ. ನೆಕ್ಸ್ಟ್ ಒನ್ ಮಿಲ್ಲರ್ ಮಾಹಿತಿಯನ್ನು ಕೇಳುವ ವ್ಯಕ್ತಿಯ ವರ್ತನೆಯಲ್ಲಿ ಬದಲಾವಣೆಯಾಗಬೇಕು ಎಂದು ಪ್ರಜ್ಞಾಪೂರ್ವಕ ಉದ್ದೇಶದಿಂದ ಮಾಹಿತಿಯನ್ನು ವ್ಯಕ್ತಿ ಹಾಗೂ ಸಂದರ್ಭ ಕೊಡುತ್ತವೆ. ಈ ಕ್ರಿಯೆಗೆ ಕ್ಲಾಸ್ನಲ್ಲಿ ತಿಳಿಸಲಾಗುತ್ತದೆ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.